ಅವ್ರಿಗೂ ಕೂಡ ಏನು ಇದು ಮಾತಿಗೆ ಈ ವೋಟ್ ಚೋರಿಗೆ ಹಿರಿಯ ವರಿಷ್ಠರು ಇರ್ಬೋದು ಸೆಂಟರಲ್ಲಿ, ಇಲ್ಲಿ ನಮ್ಮ ಸ್ಥಳೀಯ ಒಂದು ರಾಜ್ಯದ ವರಿಷ್ಠರು ಇರ್ಬೋದು, ಕಾಂಗ್ರೆಸ್ಸಿನ ವರಿಷ್ಠರು, ಅವ್ರ ಮಾತಿಗೇನು ಬೆಲೆ ಇಲ್ಲ. ಈ ಒಂದು ಪ್ರಸ್ತುತ ಫಲಿತಾಂಶ ಅದಕ್ಕೆ ಸಾಬೀತಾಗಿದೆ. ಕರ್ನಾಟಕದಲ್ಲೂ ಅಷ್ಟೇ ಕೂಡ ರಾಜ್ಯ ರಾಜಕಾರಣದಲ್ಲೂ ಕೂಡ ಅಭಿವೃದ್ಧಿ ವಿಚಾರ ದೂರ ಆಗ್ತಾ ಇದೆ. ಕಾಂಗ್ರೆಸ್ ಯಾವುದೊಂದನ್ನು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇಲ್ಲ ಅನ್ನೋ ಮಾತು. 75 ವರ್ಷದಲ್ಲಿ ನಾವು ನೋಡಿದ್ವಿ ಕಾಂಗ್ರೆಸ್ಗೂ ಅಭಿವೃದ್ಧಿಗೂ ಭಾಳ ದೂರ. ಅವರು ಅಭಿವೃದ್ಧಿಯ ಒಂದು ರಾಜಕಾರಣಿ ಮಾಡೋದಿಲ್ಲ. ಅವರು ಸಮಾಜವನ್ನು ವಿಭಜನೆ ಮಾಡಿಬಿಟ್ಟು ಆ ಪೀಸಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕೆಲವು ವರ್ಗಗಳು ತಗೊಂಡು ಚುನಾವಣೆ ಮಾಡುವಂಥದ್ದು ಪಕ್ಷ. ಅದು ಇವತ್ತು ಭಾರತ ಅದಕ್ಕೆ ತಕ್ಕ ಇಲ್ಲ. ಇವತ್ತು ಭಾರತದಲ್ಲಿ ಒಂದು ಏಕತೆಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅಭಿವೃದ್ಧಿಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ. ಪ್ರಧಾನಮಂತ್ರಿಯವರ ವಿಕಸಿತ ಭಾರತಕ್ಕೆ ಸಮಸ್ತ ಭಾರತೀಯರ ಒಂದು ಸ್ಪಂದನೆ ಇದೆ. ಕರ್ನಾಟಕದಲ್ಲೂ ದೆಹಲಿ ಅಂತೆ, ಮಹಾರಾಷ್ಟ್ರ ಅಂತೆ, ಒಂದು ಹರಿಯಾಣ ಅಂತೆ, ಇವತ್ತಿನ ಬಿಹಾರ ಅಂತೆ ನಾವು ಕೂಡ 28 ವಿಜಯವನ್ನು ನೋಡ್ತೀವಿ. ಬಿಹಾರ ಫಲಿತಾಂಶ ಕರ್ನಾಟಕ ಯಾವ ರೀತಿಯ ಪರಿಣಾಮ ಬೀರುತ್ತೆ ಸರ್? ಪರಿಣಾಮ ಇದ್ದೇ ಇದೆ. ಯಾಕಂದರೆ ಇವತ್ತು ಈ ಡಬಲ್ ಎಂಜಿನ್ ಸರ್ಕಾರ ಏನು ಬಿಹಾರ್ನಲ್ಲಿ ಇವತ್ತು ಏನಾಗುತ್ತೆ ಇವತ್ತು ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಆಗಲೇ ಇದು ಸಾಬೀತಾಗಿದೆ ಅಂತ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇವತ್ತು ಅದಾಗಬೇಕು ಅಂತ ಜನರು ಆಗಲೇ ಇವತ್ತು ಆ ಒಂದು ಭಾವನೆ ಬಂದಿದೆ. ಅದು 28 ಅದರ ಒಂದು ಪರಿಣಾಮ ನೀವೆಲ್ಲರೂ ನೋಡಿ.